ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕೃಷಿ ವಿಜ್ಞಾನ ಕೇಂದ್ರದ ಒಂದು ಪ್ರಾತ್ಯಕ್ಷಿಕ ಘಟಕದಲ್ಲಿದ್ದೇವೆ. ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡು ಇಲ್ಲೊಂದು ಘಟಕ ಮಾಡಿದ್ದಾರೆ ಇವರು. ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕೆ ಇವತ್ತಿನ ಕಂತಿನಲ್ಲಿ ಡಾಕ್ಟರ್ ರುದ್ರೇಗೌಡ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸಿ ಈ ರೀತಿಯ ಒಂದು ಸಮಗ್ರ ಕೃಷಿ ಪದ್ಧತಿ ಮಾಡಬೇಕಾದ್ರೆ ನಾವು ಏನಕ್ಕೆ ಮಾಡಬೇಕು, ಅದರ ಮಹತ್ವ ಏನಿದೆ, ಮತ್ತು ಬೆಳೆಗಳ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು, ಅಂದರೆ ನಮಗೆ ದಿನನಿತ್ಯ ಆದಾಯಕ್ಕೆ ಯಾವ ರೀತಿಯ ಬೆಳೆಗಳನ್ನು ಆಯ್ಕೆ ಮಾಡಬೇಕು, ತಿಂಗಳಿಗೆ ಆದಾಯ ಬರಲಿಕ್ಕೆ ಯಾವ ರೀತಿ ಬೆಳೆಗಳನ್ನು ಆಯ್ಕೆ ಮಾಡಬೇಕು, ವರ್ಷಕ್ಕೊಂದು ಸಲ ಬರಬೇಕಾದ್ರೆ ಆ ರೀತಿಯ ಬೆಳೆಗಳನ್ನು ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು, ಇದ್ರ ಜೊತೆ ನಾವೇನಾದರೂ ಪಶುಪಾಲನೆ ಮಾಡ್ಬೋದಾ, ಮಾಡೋದಾದರೆ ಅದಕ್ಕೆ ಆಹಾರಕ್ಕೋಸ್ಕರ ಯಾವ ರೀತಿಯ ಬೆಳೆಗಳನ್ನು ಆಯ್ಕೆ ಮಾಡಬೇಕು, ಮತ್ತು ಜಾಗ ಅದಕ್ಕೆ ಎಷ್ಟು ಬೇಕು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ, ಬೇಸಾಯ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತಿನ ಒಂದು ಏನಂತಂದ್ರೆ ರೈತರಿಗೆ ಬೇಕಾದಂತಹ ಕೃಷಿ ಸಮಗ್ರ ಕೃಷಿ ಪದ್ಧತಿ ಅಂತ. ಯಾಕೆ ಸಮಗ್ರ ಕೃಷಿ ಪದ್ಧತಿ ಬೇಕಂತ? ಯಾಕೆಂದರೆ ನಮಗೆ ಗೊತ್ತಿದೆ, ಇತ್ತೀಚಿನ ದಿನದಲ್ಲಿ ಏನಾಗ್ತಿದೆ ಅಂದರೆ ಆ ಹವಾಮಾನದಲ್ಲಿ ಭಾಳ ವೈಪರೀತ್ಯ ಆಗ್ತಾಯಿದೆ. ಹವಾಮಾನದಲ್ಲಿ ನಮಗೆ ಸರಿಯಾದ ಸಮಯದಲ್ಲಿ ಮಳೆ ಬರ್ತಾ ಇಲ್ಲ. ಒಂದು ವರ್ಷ ಮಳೆ ಬಂತಂದರೆ ಇನ್ನೊಂದು ವರ್ಷ ಮಳೆ ಚೆನ್ನಾಗಿ ಬರ್ತಾ ಇಲ್ಲ, ಬರೀ ಕಂಟಿನ್ಯೂಯಸ್ ಮಳೆ ಬರ್ತಾಯಿತ್ತು ಒಮ್ಮೊಮ್ಮೆ. ಅದೇ ಥರ ಕೀಟ ಮತ್ತು ರೋಗದ ಬಾಧೆ ಸಮಸ್ಯೆ ಆಗ್ತಾ ಇದೆ. ಬೆಳೆಗಳು ಸಹ ಏನಂತಂದ್ರೆ ಫೇಲ್ ಆಗ್ತಾ ಇದ್ದಾವೆ. ಒಂದು ಹವಾಮಾನದಲ್ಲಿ ವೈಪರೀತ್ಯ, ಕೀಟ ರೋಗದ ಬಾಧೆ ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಸಹ ಏನಂತಂದ್ರೆ ಕ್ಷೀಣವಾಗ್ತಾ ಇದೆ, ಮಣ್ಣಿನ ಫಲವತ್ತತೆ. ಸೊ ಅಂಥ ಸಂದರ್ಭದಲ್ಲಿ ಯಾಕಂದರೆ ನಮಗೆ ಹೆಚ್ಚೆಚ್ಚು ನಾವು ಬರೀ ರಾಸಾಯನಿಕ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆಯಲ್ಲಿಯೂ ಸಹ ಹಾಳಾಗ್ತಾ ಇದೆ. ಮತ್ತು ನಮಗೆ ಇವನ್ ಹೆಚ್ಚೆಚ್ಚು ಒಂದು ಕೀಟ ಮತ್ತು ರೋಗನಾಶಕವನ್ನು ಬಳಸೋದ್ರಿಂದ ಏನಾಗ್ತೈತೆ ಅಂದ್ರೆ ಮನುಷ್ಯನ ಆರೋಗ್ಯದ ಮೇಲೆ, ಪರಿಸರದ ಆರೋಗ್ಯದ ಮೇಲೆ, ಜಾನುವಾರುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಸೊ ಇವೆಲ್ಲವನ್ನು ನಾವು ಒಳಗೊಂಡಾಗ ನಾವು ಮತ್ತು ಇನ್ನೊಂದು, ಯಾಕಂದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಸುಮಾರು 147 ಕೋಟಿಯಷ್ಟು ಜನಸಂಖ್ಯೆ ಇದೆ. ಸೊ ಜನಸಂಖ್ಯೆ ಜಾಸ್ತಿ ಆದಂಗೆ ನಮ್ಮ ಭೂಮಿ ಜಾಸ್ತಿ ಆಗಲ್ಲ, ಎಷ್ಟಿದೆ ಅಷ್ಟೇ ಭೂಮಿ ಇರುತ್ತದೆ. ಬಟ್ ನಮಗೆ ಆಹಾರ ಉತ್ಪಾದನೆ ಜಾಸ್ತಿ ಬೇಕಾಗ್ತದೆ. ಹೀಗಾಗಿ ಏನಾಗ್ತದೆ, ನಮ್ಮದು ಫ್ಯಾಮಿಲಿ ಎಲ್ಲ ಡಿವೈಡ್ ಆಗಿ ಈಗ ಸುಮಾರು ಎವರೇಜ್ ಅಂದ್ರೆ 1.5 to 2 ಎಕರೆ ಎಷ್ಟಿದೆ. ಸೊ ಅಂಥ ಸಂದರ್ಭದಲ್ಲಿ ಅನಂತರ ಇನ್ನೊಂದು, ಇತ್ತಿತ್ತಲಾಗೆ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಬರ್ತಾ ಇದೆ. ನಿರುದ್ಯೋಗ ಅಂದರೆ ಉದ್ಯೋಗ ಸಿಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಂತಂದ್ರೆ ನಮ್ಮ ಭೂಮಿ ಹಿಡುವಳಿಕೆ ಕಡಿಮೆ ಆಗ್ತದೆ, ಹವಾಮಾನದಲ್ಲಿ ಬದಲಾವಣೆ ಆಗ್ತದೆ, ಮಣ್ಣು ಕ್ಷೀಣ ಆಗ್ತದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದಂತ. ಏನು ಈ ಸಮಗ್ರ ಕೃಷಿ ಅಂತ? ಸಮಗ್ರ ಕೃಷಿ ಪದ್ಧತಿ ಅಂದರೆ ನಮ್ಮ ಒಂದು ಕೃಷಿಯ ಬೆಳೆಗಳ ಜೊತೆಗೆ ಜೋಳ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಕಬ್ಬು ಇರ್ಬೋದು, ಆಮೇಲೆ ದ್ವಿದಳ ಧಾನ್ಯ ಇರ್ಬೋದು, ಅಲಸಂದೆ ಇರ್ಬೋದು, ತೊಗರೆ ಇರ್ಬೋದು, ಹೆಸರು ಇರ್ಬೋದು, ಹುರುಳಿ ಇರ್ಬೋದು, ಮತ್ತು ಎಣ್ಣೆಕಾಳು ಬೆಳೆಗಳ ಶೇಂಗಾ ಇರ್ಬೋದು, ಆಮೇಲೆ ಸೂರ್ಯಕಾಂತಿ ಇರ್ಬೋದು, ಕುಸುಬೆ ಇರ್ಬೋದು. ಅವುಗಳ ಜೊತೆಗೆ ತೋಟಗಾರಿಕೆ ಬೆಳೆ ಅಂದರೆ ಹಣ್ಣಿನ ಬೆಳೆ ಇರ್ಬೋದು, ತರಕಾರಿ ಬೆಳೆಗಳಿರ್ಬೋದು, ಅಥವಾ ಅಡಿಕೆ, ತೆಂಗು ಇರ್ಬೋದು. ಸೊ ಅದರ ಜೊತೆಗೆ ಕೃಷಿಯ ಇತರ ಉಪಕಸುಬುಗಳಾದಂತಹ ಏನಂತಂದ್ರೆ ನಾವು ಹೈನುಗಾರಿಕೆ, ಆಮೇಲೆ ನಮಗೆ ಕುರಿ ಸಾಗಾಣಿಕೆ, ಆಮೇಲೆ ಮಲ ಸಾಗಾಣಿಕೆ ಇರ್ಬೋದು, ಕೋಳಿ ಸಾಗಾಣಿಕೆ ಇರ್ಬೋದು, ಆಮೇಲೆ ನಾವು ಒಂದು ಅಣಬೆ ಬೇಸಾಯ ಪದ್ಧತಿ ಜೊತೆಗೆ ಆಮೇಲೆ ಅಣಬೆ ಬೇಸಾಯನ್ನು ಮಾಡ್ಕೋಬೋದು. ಸೊ ಅಣಬೆ ಬೇಸಾಯ ಪದ್ಧತಿ, ಕೃಷಿ ಅರಣ್ಯ ಪದ್ಧತಿ ಒಳಗೊಂಡಂತಹ ಸಮಗ್ರವಾಗಿ ಕೃಷಿ ಬೆಳೆಗಳನ್ನು ಅಳವಡಿಕೆ ಮಾಡಿಕೊಂಡು ರೈತರ ಆದಾಯವನ್ನು ನಿರಂತರವಾಗಿ ಹೆಚ್ಚಿಸುವ ಮತ್ತು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಂಥ ಒಂದು ಕೃಷಿಗೆ ಸಮಗ್ರ ಕೃಷಿ ಪದ್ಧತಿ ಅಂತ. ಇದನ್ನೆಲ್ಲ ನಮ್ಮ ಹಿಂದೆ ಹಿರಿಯರೆಲ್ಲ ಮಾಡ್ತಾಯಿದ್ರು. ಒಂದು 2.5 ಎಕರೆ ಅಥವಾ 1 ಎಕರೆ ನಮ್ಮ ಭೂಮಿ ಇದ್ದಾಗ ನಾವು ಎಲ್ಲ ಒಂದು ಭೂಮಿಯನ್ನು ನಾವು ಚೆನ್ನಾಗಿ ಏನಂತಂದ್ರೆ ಉಪಯೋಗ ಮಾಡ್ಕೋಬೇಕು. ಸೊ ಯಾಕಂದ್ರೆ ನಮಗೆ ಭೂಮಿ ಅಂತೂ ಜಾಸ್ತಿ ಆಗಲ್ಲ. ಸೊ ಅದಕ್ಕೋಸ್ಕರ ಸಮಗ್ರ ಕೃಷಿ ಬೇಕು. ಇತ್ತೀಚಿನ ದಿನದಲ್ಲಿ ನಮಗೆ ಅತಿ ಅವಶ್ಯಕ ಸಮಗ್ರ ಕೃಷಿ ಪದ್ಧತಿ. ಇದರಿಂದ ಏನು ಲಾಭ? ಸಮಗ್ರ ಕೃಷಿ ಪದ್ಧತಿ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಮಣ್ಣಿನ ಆರೋಗ್ಯವನ್ನು ನಾವು ಹೆಚ್ಚು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಸೆಕೆಂಡು, ನಾವು ನಿರಂತರವಾಗಿ ಆದಾಯವನ್ನು ಪಡ್ಕೋಬೋದು. ಈ ಸಮಗ್ರ ಕೃಷಿಯ ಮುಖ್ಯ ಉದ್ದೇಶ ಅಥವಾ ಇದರಿಂದ ಏನು ಲಾಭ ಅಂದರೆ ನಾವು ನಿರಂತರವಾಗಿ ಆದಾಯ ಪಡ್ಕೋಬೋದು. ಯಾವ ಥರ ಅಂತಂದರೆ ಈ ಸಮಗ್ರ ಕೃಷಿಯಲ್ಲಿ ನಮ್ಮದು 1 ಎಕರೆ 2 ಎಕರೆ ಇರ್ತೈತಿ. ನಿರಂತರ ಆದಾಯ ಅಂದರೆ ನಾವೆಲ್ಲ ಪ್ಲ್ಯಾನ್ ಮಾಡಬೇಕು. ಹೆಂಗೆ ಪ್ಲ್ಯಾನ್ ಮಾಡ್ಬೇಕಂತಂದರೆ ದಿನಕ್ಕೆ ಬರುವಂತಹ ಆದಾಯವ
ನಮಗೆ ದಿನಕ್ಕೆ ಬರುವುದಂತಂದ್ರೆ ನಾವು ಹೈನುಗಾರಿಕೆ ಅಥವಾ ನಾವು ಏನಂತಂದ್ರೆ ಈ ಕೋಳಿ ಸಾಗಾಣಿಕೆ ಮಾಡ್ಕೊಂಡ್ರೆ ನಮಗೆ ಎಗ್ಗಳು ಬರ್ತವೆ ಆ್ಯಕ್ಚುಲಿ. ಸೊ ತಿಂಗಳಿಗೆ ಸೊಪ್ಪಿನ ತರಕಾರಿಗಳಿರ್ಬೋದು, ತಿಂಗಳಿಗೆ ನಮಗೆ ಆದಾಯ ಬರಬೇಕಾದ್ರೆ ನಾವು ಸೊಪ್ಪಿನ ತರಕಾರಿ ಇರ್ಬೋದು. ಸೊ ಅಣಬೆ ಬೇಸಾಯ ಮಾಡೋದನ್ನು ನಮಗೆ ತಿಂಗಳಿಗೆ ಆದಾಯವನ್ನು ನಾವು ಪಡ್ಕೋಬೋದು. ಸೊ ಮತ್ತು 3 ತಿಂಗಳಿಗೆ ಆದಾಯ ಅಂದರೆ ಕೃಷಿ ಬೆಳೆಗಳನ್ನು ಈಗ ರಾಗಿ ಭತ್ತ ಆ ಬೆಳೆಯೋದ್ರಿಂದಲೂ ಸಹ ಏನಂತಂದ್ರೆ ನಾವು 3 ತಿಂಗಳಿಗೆ ಆದಾಯ ಪಡ್ಕೋಬೋದು. ಇನ್ನು 6 ತಿಂಗಳಿಗೆ ಅಂತಂದರೆ ಸ್ವಲ್ಪ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ತೊಗರಿ ಬೆಳೆ ಇರ್ಬೋದು, ಈ ಥರ ನಾವು 6 ತಿಂಗಳಿಗೆ ಆದಾಯ ಪಡ್ಕೋಬೋದು. ಸೊ ಇನ್ನು ವರ್ಷಕ್ಕೆ ಆದಾಯ ಅಂತಂದರೆ ನಾವು ಈ ಒಂದು ಅಡಿಕೆ ಇರ್ಬೋದು, ತೆಂಗಿರ್ಬೋದು, ದಾಳಿಂಬೆ ಇರ್ಬೋದು, ಪಪ್ಪಾಯ ಇರ್ಬೋದು, ಈ ಥರ ಮತ್ತು ಒಂದು 10-15 ವರ್ಷಕ್ಕೆ ಆದಾಯ ಬರುವಂಥ ಅಂದರೆ ನಾವು ಅರಣ್ಯ ಕೃಷಿಯನ್ನು ಮಾಡ್ಕೊಂಡು ಈ ಥರ ನಾವು ಏನಂತಂದ್ರೆ ಈ ಥರ ಒಂದು ಯೋಜನೆಯನ್ನು ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತೈತೆ ಅಂದ್ರೆ ಈ ಒಂದು ಸಮಗ್ರ ಕೃಷಿ ಅಳವಡಿಕೆ ಮಾಡ್ಕೊಂಡ್ರೆ ನಾವು ನಿರಂತರ ಆದಾಯವನ್ನು ಪಡ್ಕೋಬೋದು. ಒಂದು ಮಣ್ಣಿನ ಆರೋಗ್ಯವನ್ನು ಪಡ್ಕೋಬೋದು, ನಿರಂತರ ಆದಾಯವನ್ನು ನಾವು ಪಡ್ಕೋಬೋದು ದಿನದಿಂದ ಹಿಡಿದು ನಾವು ವರ್ಷದವರೆಗೆ. ನೆಕ್ಸ್ಟು ಇದರಲ್ಲಿ ನಾವು ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೋದು ಸಮಗ್ರ ಕೃಷಿ ಪದ್ಧತಿಯಿಂದ. ಯಾಕಂದರೆ ನಮಗೆಲ್ಲ ಕಸುಬುಗಳು ಇರ್ತವೆ, ಕೃಷಿ ಇರ್ತೈತೆ, ತೋಟಗಾರಿಕೆ ಐತೆ, ಈ ಥರ ಉಪಕಸುಬುಗಳು, ಹೈನುಗಾರಿಕೆ, ಕೋಳಿ, ಹಂಗಾಗಿ ನಾವು ಹೆಚ್ಚಿನ ಉದ್ಯೋಗವನ್ನು ಏನಂತಂದ್ರೆ ಈ ಒಂದು ಸಮಗ್ರ ಕೃಷಿಯಲ್ಲಿ ನಾವೇನಂತಂದ್ರೆ ಸೃಷ್ಟಿ ಮಾಡ್ಬೋದು ಈ ಸಮಗ್ರ ಕೃಷಿ ಪದ್ಧತಿಯಿಂದ. ಇನ್ನೊಂದು ಈ ಸಮಗ್ರ ಕೃಷಿ ಪದ್ಧತಿಯಿಂದ ಅಂದರೆ ನಾವು ಉತ್ತಮ ಮತ್ತು ಪೌಷ್ಟಿಕ ಆಹಾರವನ್ನು ಪಡ್ಕೋಬೋದು. ಉತ್ತಮ ಪೌಷ್ಟಿಕ ಯಾಕಂತಂದ್ರೆ ನಾವೀಗ ಏನಾಗ್ತೈತೆ ಅಂದ್ರೆ ಬರೀ ಮೆಕ್ಕೆಜೋಳ ಬೆಳೆತಿರ್ತಾರೆ. ಸರ್ ಮೆಕ್ಕೆಜೋಳ ಬೆಳೆದಾಗ ಏನಾಗ್ತೈತೆ ಅಂದ್ರೆ ನಮ್ಗೆ ಬರೀ ಜೋಳ ಅಥವಾ ರಾಗಿ ಬೆಳ್ಕಂದ್ರೆ ಭತ್ತ ಬೆಳ್ಕಂದ್ರೆ ನಮಗೆ ಅಕ್ಕಿ ಸಿಗ್ತದೆ ಅಥವಾ ಕಾರ್ಬೋಹೈಡ್ರೇಟ್ ಸಿಗ್ತೈತಿ. ಬಟ್ ನಮ್ಮ ಈ ಸಮಗ್ರ ಕೃಷಿ ಪದ್ಧತಿಯಿಂದ ಏನಾಗ್ತೈತೆ ಅಂದರೆ ನಾವು ಎಲ್ಲವನ್ನು ಬೆಳ್ಕೋದ್ರಿಂದ ಕೃಷಿ ಎಲ್ಲ ಬೆಳೆಗಳಿರ್ತವೆ, ತೋಟಗಾರಿಕೆ ಎಲ್ಲ ಬೆಳೆ ಇರ್ತವೆ, ನಮಗೆ ಎಗ್ಗು ಸಿಗ್ತೈತಿ, ಮಾಂಸ ಸಿಗ್ತೈತಿ, ಆಮ್ಯಾಕೆ ಚಿಕನ್ನು ಸಿಗ್ತೈತಿ, ಹಾಲು ಸಿಗ್ತೈತಿ, ಆಮ್ಯಾಕೆ ಮಶ್ರೂಮು ಸಿಗ್ತೈತಿ. ಸೊ ಹಾಗಾಗಿ ಈ ಸಮಗ್ರ ಕೃಷಿಯಿಂದ ನಾವೇನಂತಂದ್ರೆ ಒಂದು ಉತ್ತಮ ಗುಣಮಟ್ಟದ ಮತ್ತು ಪೌಷ್ಟಿಕ ಆಹಾರವನ್ನು ನಾವು ಪಡ್ಕೋಬೋದು. ಇನ್ನೊಂದು ಏನಂತಂದರೆ ಈಗ ನಾವೇನಾದರೂ ಮೆಕ್ಕೆಜೋಳ ಬೆಳೆದಿರ್ತೀವಿ, ಮೆಕ್ಕೆಜೋಳಕ್ಕೆ ಸೈನಿಕ ಹುಳ ಬಂದು ತಿಳ್ಕರಿ, ಅವಾಗೆಲ್ಲ ಏನಾಗ್ತೈತೆ ಅಂದ್ರೆ ನಮಗೆ ಪೂರ್ತಿ ಬೆಳೆ ಹಾಳಾಗಿಬಿಡ್ತೈತಿ. ಸೊ ಮೆಕ್ಕೆಜೋಳಿಗೆ ಬೇಸಾಯ ಖರ್ಚು ಮಾಡಿದೆಲ್ಲ ನಾವು ದುಡ್ಡೆಲ್ಲ ಹಾಳಾಗೋಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ಅಂಥ ಸಂದರ್ಭದಲ್ಲಿ ಈ ಸಮಗ್ರ ಕೃಷಿ ಏನಾಗ್ತೈತೆ ಅಂದ್ರೆ ನಮಗೆ ಇಲ್ಲಿ ಬರೀ ಒಂದು ಕ್ರಾಪ್ ಫೇಲ್ ಆತಂದ್ರೂ ನಮಗೆ ಇನ್ನೊಂದು ಆದಾಯ ಬರ್ತಾ ಇರ್ತೈತಿ. ಈಗ ಏನಾದರೂ ನಾವು ಮೆಕ್ಕೆಜೋಳ ಹಾಕಿರ್ತೈತಿ, ಅದು ಫೇಲ್ ಆತಂದ್ರೆ ನಮಗೆ ಇನ್ನೊಂದರದಲ್ಲಿ ತರಕಾರಿಯಲ್ಲೆಲ್ಲ ಬರ್ಬೋದು ಅಥವಾ ಹಣ್ಣಿನ ಬೆಳೆಯಲ್ಲೆಲ್ಲ ಬರ್ಬೋದು ಅಥವಾ ಆಡು ಕುರಿ ಸಾಗಾಣಿಕೆ ಆ ಥರ. ಸೊ ಇಲ್ಲಿನ ಅದಕ್ಕೋಸ್ಕರ ನಾವು ಸಮಗ್ರ ಕೃಷಿಯನ್ನು ಮಾಡುವುದರಿಂದ ನಾವು ನಿರಂತರವಾಗಿ ಆದಾಯವನ್ನು ಪಡ್ಕೋಬೋದು ಮತ್ತು ನಿರಂತರವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೋದು. ಉತ್ತಮ ಗುಣಮಟ್ಟದ ಆಹಾರವನ್ನು ಸಹ ಏನಂತಂದ್ರೆ ಪಡ್ಕೋಬೋದು. ಮಣ್ಣಿನ ಫಲವತ್ತತೆಯನ್ನು ನಾವು ಮಾಡ್ಕೋಬೋದು. ಇವನ್ ಬಯೋಗ್ಯಾಸ್ ಅಂತ ಬರ್ತಿದೆ. ಸೊ ಅದು ಜೈವಿಕ ಅನಿಲವನ್ನು ನಾವೇನಂದ್ರೆ ಈ ಒಂದು ಸಮಗ್ರ ಕೃಷಿಯಿಂದ ನಾವು ಪಡ್ಕೋಬೋದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನಾನು ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ.
ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ನೀರಾವರಿ ಇತ್ತಂದರೆ ಅದಕ್ಕೆ ಬೇರೆವಾದಂತಹ ಸಮಗ್ರ ಕೃಷಿ ಪದ್ಧತಿ, ಅಥವಾ ನಮಗೆ ಬಯಲು ಸೀಮೆ ಅಥವಾ ಒಣ ಪ್ರದೇಶಕ್ಕೆ ಬೇಕಾದಂಥ ಸಮಗ್ರ ಕೃಷಿ ಪದ್ಧತಿನ ಅಳವಡಿಕೆ ಮಾಡ್ಕೋಬೇಕು. ಈಗ ನೀರಾವರಿಗಿದ್ದರೆ ನಾವು ಯಾವ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ, ಈಗ ನೀರಾವರಿ ಇತ್ತಂದರೆ ನಾವು ಏನಂತಂದ್ರೆ ಭತ್ತವನ್ನು ಬೆಳಿಬೋದು. ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದಂತಂದ್ರೆ ನಾವು ಸ್ವಲ್ಪ ಪ್ರಮಾಣದ, ಅಂದರೆ ನಮಗೀಗ 2.5 ಎಕರೆ ಅಥವಾ 1 ಎಕರೆ ಇದ್ದಲ್ಲಿ ಸ್ವಲ್ಪ ಏರಿಯಾದಲ್ಲಿ ಭತ್ತವನ್ನು ಬೆಳಿಬೋದು, ಅಥವಾ ರಾಗಿಯನ್ನು ಬೆಳಿಬೋದು, ಅಥವಾ ಎಣ್ಣೆಕಾಳು ಬೆಳೆದಲ್ಲಿ ಶೇಂಗಾವನ್ನು ಬೆಳಿಬೋದು, ಅಥವಾ ಆಮೇಲೆ ದ್ವಿದಳದಲ್ಲಿ ನಾವು ಈ ತೊಗರಿ ಅಥವಾ ಹೆಸರನ್ನು ಬೆಳಿಬೋದು, ಕೃಷಿ ಬೆಳೆ. ಮತ್ತು ನಮಗೆ ಇನ್ನು ನೀರಾವರಿ ಬಂತಂದ್ರೆ ತೋಟಗಾರಿಕಾ ಬೆಳೆಗಾದಂಥ ನಾವೇನು ಮಾಡ್ಬೇಕಂದ್ರೆ, ಈ ಥರ ನಮ್ಮ ಈಗ ಶಿವಮೊಗ್ಗದಲ್ಲಿ ಪೈನಾಪಲ್ ಏನಂತಂದ್ರೆ ನಾವು ಪೈನಾಪಲನ್ನು ಜಾಸ್ತಿ ಬೆಳೀತಾ ಇದ್ದಾರೆ. ಪೈನಾಪಲ್ ಬೆಳಿಬೋದು, ಅಥವಾ ಬೇರೆ ಬೇರೆ ಥರದ ಹಣ್ಣುಗಳನ್ನು ಸಹ ನಂತರ ಬೆಳೆಯನ್ನು ಬೆಳಿಬೋದು, ಮತ್ತು ಹೂವಿನ ಬೆಳೆಗಳನ್ನು ಬೆಳಿಬೋದು. ಅಂದರೆ ನಮ್ಮ ಈ ಒಂದು ಶಿವಮೊಗ್ಗ ಏರಿಯಾದಲ್ಲಿ ಯಾವ ಸೂಕ್ತ ಹೂವಿನ ಬೆಳೆಗಳು ಬರ್ತಾವ, ಸೊ ಆ ಥರ ನಾವು ಹೂವಿನ ಬೆಳೆಗಳನ್ನು ಬೆಳ್ಕೋಬೋದು. ಮತ್ತು ಇದರಲ್ಲಿ ಅಂದ್ರೆ ಇಲ್ಲಿ ಕುರಿ ಸಾಗಾಣಿಕೆ ಮಾಡ್ಕೋಬೋದು. ಈ ನೀರಾವರಿ ಪ್ರದೇಶದಲ್ಲಿ ನಾವು ಕುರಿ ಸಾಗಾಣಿಕೆಯನ್ನು ಸಹ ಏನಂತಂದ್ರೆ ಮಾಡ್ಕೋಬೋದು, ಕೋಳಿ ಸಾಗಾಣಿಕೆಯನ್ನು ಮಾಡ್ಕೋಬೋದು, ಮತ್ತು ಅರಣ್ಯ ಕೃಷಿಯನ್ನು. ಸೊ ಅರಣ್ಯ ಕೃಷಿಯನ್ನು ಸಹ ಅಂದ್ರೆ ಈ ಮಹಾಗನಿ ಅಂತ ಬರ್ತಿದೆ, ಅಥವಾ ರಕ್ತಚಂದನ ಅಂತ ಬರ್ತಿದೆ, ಅಥವಾ ತೇಗ ಬರ್ತಿದೆ. ಸೊ ಈ ಥರ ಕೃಷಿ ಅರಣ್ಯವನ್ನು ನಾವು ಮಾಡ್ಕೋಬೋದು. ಮತ್ತು ಅದೇ ಮುಖ್ಯವಾಗಿ ಈ ಒಂದು ಅಣಬೆ ಬೇಸಾಯವನ್ನು ಮಾಡ್ಕೋಬೋದು. ಯಾಕಂದ್ರೆ ಇಲ್ಲಿ ನಮಗೆ ಸ್ವಲ್ಪ ಏನಂತಂದ್ರೆ ತಂಪಿರ್ತದೆ ವಾತಾವರಣ. ಸೊ ಇದರಲ್ಲಿ ನಾವೇನಂತಂದ್ರೆ ಅಣಬೆ ಬೇಸಾಯವನ್ನು ನಾವು ಮಾಡ್ಕೋಬೋದು. ಸೊ ರೈತರ ಒಂದು ಆರ್ಥಿಕತೆಗೆ ಅನುಗುಣವಾಗಿ, ಹವಾಮಾನಕ್ಕೆ ಅನುಗುಣವಾಗಿ, ಮತ್ತು ಒಂದು ಮಣ್ಣಿಗೆ ಅನುಗುಣವಾಗಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಆಯ್ಕೆ ಮಾಡ್ಕೋಬೇಕು. ಇದು ನಾನು ಹೇಳಿದೆ ನಿಮಗೆ ನೀರಾವರಿ ಪದ್ಧತಿಯಲ್ಲಿ. ನೀರಾವರಿ ಪದ್ಧತಿಯಲ್ಲಿ ಈ ಥರದ ಒಂದು ಸಮಗ್ರ ಕೃಷಿಯನ್ನು ನಾವು ಆಯ್ಕೆ ಮಾಡಿದರೆ ನಮಗೆ ನಿರಂತರವಾದ ಆದಾಯ, ನಿರಂತರವಾದ ಉದ್ಯೋಗ ಸೃಷ್ಟಿ, ಮತ್ತು ಉತ್ತಮ ಗುಣಮಟ್ಟದ ಆಹಾರನ ಪಡ್ಕೋಬೋದು. ಇನ್ನು ಒಣ ಪ್ರದೇಶಕ್ಕೆ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿ ಬರ್ತದೆ. ಆ್ಯಕ್ಚುಲಿ ಒಣ ಪ್ರದೇಶಕ್ಕೆ ಅಂದರೆ ನಾವು ಈಗ ಒಣ ಪ್ರದೇಶಕ್ಕೆ ಅಂತಂದ್ರೆ ನಾವು ಈಗ ಮಳೆ ಕಡಿಮೆ ಬರ್ತದಲ್ಲ ಅಂಥ ಪ್ರದೇಶಕ್ಕೆ ನಾವು ಏನಂತಂದ್ರೆ ಜೋಳವನ್ನು ಬೆಳ್ಕೋಬೋದು, ಅಥವಾ ನಾವು ರಾಗಿಯನ್ನು ಬೆಳ್ಕೋಬೋದು, ಅಥವಾ ಈ ಸಿರಿಧಾನ್ಯ ಅಂತ ಹೇಳ್ತೇವೆ ಅದನ್ನು ಬೆಳ್ಕೋಬೋದು. ಮತ್ತು ಎಣ್ಣೆಕಾಳು ಬೆಳೆಗಳಲ್ಲಿ ನಾವು ಕುಸುಬೆಯನ್ನು ಬೆಳ್ಕೋಬೋದು, ಅಥವಾ ಸೂರ್ಯಕಾಂತಿಯನ್ನು ಬೆಳ್ಕೋಬೋದು. ಮತ್ತು ದ್ವಿದಳನಕ್ಕೆ ಹೋದರೆ ನಾವು ತೊಗರಿಯನ್ನು ಬೆಳ್ಕೋಬೋದು. ಈ ಥರ ಒಣ ಪ್ರದೇಶಕ್ಕೆ ಇವು ಕೃಷಿ ಬೆಳೆಗಳು. ಇನ್ನು ತೋಟಗಾರಿಕೆ ಬಂದಾಗ ನಾವು ಒಣ ಪ್ರದೇಶಕ್ಕೆ ಸೂಕ್ತವಾದಂತಂದ್ರೆ ಹೇಳ್ತೇವೆ ನಿಮಗೆ, ಈ ಪ್ಯಾರಲ್ ಅಂತ ಬರ್ತದೆ ಮಾಡ್ಕೋಬೋದು, ಪ್ಯಾರಲ ಬೆಳ್ಕೋಬೋದು, ಅಥವಾ ಮ್ಯಾಂಗೋ ಅಂತ ಬರ್ತದೆ, ಇವನ್ ದಾಳಿಂಬೆ ಅಂತ ಬರ್ತದೆ. ಸೊ ಇವನು ಹಾಕ್ಕೋಬೋದು. ಸೊ ಮತ್ತು ಒಣ ಪ್ರದೇಶಕ್ಕೆ ಸೂಕ್ತ ಮಲ್ಲಿಗೆ ಹೂಗಳನ್ನು ಸಹ ನಾವು ಹಾಕ್ಕೋಬೋದು. ಇಲ್ಲೇ ನಾವು ಕುರಿಗಿಂತ ಆಡು ಸಾಕೊಳ್ಳೋದು ಬೆಸ್ಟು. ಈ ಒಂದು ಒಣ ಪ್ರದೇಶಕ್ಕೆ ಆಡುಗಳು ಭಾಳ ಸೂಕ್ತ. ಯಾಕಂದ್ರೆ ಅವು ಒಂದು ಬರವನ್ನು ತಡ್ಕೊಳ್ಳೋ ಶಕ್ತಿ ಸಹ ಇರುತ್ತೆ ಆ್ಯಕ್ಚುಲಿ. ಸೊ ನಾವನ್ನು ಆಡನ್ನು ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ನಾವು ಈ ಒಂದು ಸಾವಯವ ಗೊಬ್ಬರಗಳಾದಂತಹ ಎರೆಹುಳು ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಸಹ ನಾವು ತಯಾರು ಮಾಡ್ಕೋಬೋದು. ಇವನ್ ಅಜೋಲೋ ಸಹ ಏನಂತಂದ್ರೆ ಉತ್ಪಾದನೆ ಮಾಡ್ಕೋಬೋದು. ಈ ಥರ ನಾವು ನಮ್ಮ ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ನೀರಾವರಿ ಪದ್ಧತಿಯಲ್ಲಿ ಒಂದು ಬೇರೆ ಪದ್ಧತಿ, ಮತ್ತು ಇದರಲ್ಲಿ ಏನಂತಂದ್ರೆ ನಾವು ಒಂದು ಒಣ ಪ್ರದೇಶಕ್ಕೆ ಸೂಕ್ತವಾದ ಪದ್ಧತಿನ ಅಳವಡಿಕೆ ಮಾಡ್ಕೋಬೋದು. ಸೊ ಈಗ ನಾವು ನಮ್ಮ ಸುಮಾರು ಒಂದು 2 ಎಕರೆ ಅಥವಾ 1 ಎಕರೆ ಇದ್ದಾಗ ಎಷ್ಟು ಪ್ರದೇಶದಲ್ಲಿ ಏನೇ ಬೆಳಿಬೇಕಂತ ಅದು ಭಾಳ ಇಂಪಾರ್ಟೆಂಟು. ಸೊ ನಾವೇನಂತಂದ್ರೆ ನಮಗೆ ಪ್ರಮುಖವಾಗಿ ಈ ಸಮಗ್ರ ಕೃಷಿಯಲ್ಲಿ ಅಂತಂದ್ರೆ ಒಂದು ಏನಂತ ಹೇಳ್ತಂದ್ರೆ ರೀಸೈಕ್ಲಿಂಗ್ ಅಂತ ಹೇಳ್ತಾ ಇರ್ತಾರೆ. ಈ ಸಮಗ್ರ ಕೃಷಿಯಲ್ಲಿ ರೀಸೈಕ್ಲಿಂಗ್ ಅಂತ ಹೇಳ್ತಾ ಇರ್ತಂದ್ರೆ ಈಗ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಏನಂತಂದ್ರೆ ನಿಮಗೆ, ನಾವು ಈಗ ಭತ್ತ ಬೆಳೆದಿರ್ತೇವೆ. ಆ್ಯಕ್ಚುಲಿ ಈ ಭತ್ತ ಬೆಳೆದಾಗ ಭತ್ತದ ಕಾಳುಗಳು ನಮಗೆ ಮನುಷ್ಯರಿಗೆ ಆಹಾರವಾಗ್ತದೆ. ಆ ಭತ್ತದ ಬಂದಂಥ ಹುಲ್ಲು ಏನಾಗ್ತದೆ, ದನಗಳಿಗೆ ಆಹಾರ ಆಗ್ತದೆ. ಆ ದನಗಳು ಹಾಕಿದ ಸಗಣಿಯನ್ನು ನಾವು ಈ ಸಾವಯವ ಗೊಬ್ಬರಗಳನ್ನಾಗಿ ಉಪಯೋಗ ಮಾಡ್ತೇವೆ. ಸಾವಯವ ಗೊಬ್ಬರ ಉಪಯೋಗ ಮಾಡ್ತೇವೆ, ಜೈವಿಕ ಅನಿಲ ಇದನ್ನು ಮಾಡ್ತೇವೆ. ಇವನ್ ನಾವು ಸ್ಥಳೀಯಾಗಿಯೂ ಸಹ ಏನಂತಂದ್ರೆ ಈ ಒಂದು ಫಿಶ್ ಪಾಂಡಿಗೂ ಸಹ ಏನಂತ ಮೀನು ಸಾಗಾಣಿಕೆ ಉಪಯೋಗ ಮಾಡ್ಕೋಬೋದು. ಸೊ ಇದನ್ನು ನಾವು ಏನಂತಂದ್ರೆ ಬೆಳೆಗಳಿಗೆ ಹಾಕ್ಬೋದು. ಹಿಂಗೆ ಏನಂತಂದ್ರೆ ರೀಸೈಕ್ಲಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹೆಲ್ಪ್ ಮಾಡಂಗೆ, ಒಂದು ತ್ಯಾಜ್ಯ ಇರ್ತೈತಲ್ಲ ಅದು ಇನ್ನೊಂದಕ್ಕೆ
ನಮಗೇನಂತಂದ್ರೆ ಗೊಬ್ಬರವಾಗಿ ಅಥವಾ ಏನಾದರೂ ಆಹಾರವಾಗಿ ಉಪಯೋಗ ಮಾಡ್ತವೆ. ಸೊ ಹಾಗಾಗಿ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಖರ್ಚು ಕಡಿಮೆ ಇರ್ತೈತಿ. ಯಾಕಂದ್ರೆ ನಿಮಗೆ ಹೇಳಿದೆ, ನಿಮಗೆ ಭತ್ತದ ಕಾಳಿಂದ ನಾವು ಆಹಾರ ಆಗ್ತೈತಿ, ಅದರ ಮೇವು ದನಕಳಿಗೆ ಏನಂತಂದ್ರೆ ಮೇವು ಆಗ್ತೈತಿ. ಆ ಮೇವಿನ ದನಕರುಗಳು ಸಗಣಿ ಹಾಕ್ತವೆ, ಸಗಣಿಯಿಂದ ಗೊಬ್ಬರ ಆಗ್ತೈತಿ. ಮತ್ತು ಆ ಗೊಬ್ಬರವನ್ನು ನಾವು ಏನಂತಂದ್ರೆ ಬೆಳೆಗಳಿಗೆ ಉಪಯೋಗ ಮಾಡಬೇಕು. ಹಾಗಾಗಿ ಈ ಸಮಗ್ರ ಕೃಷಿಯಲ್ಲಿ ನಾವೇನಂತಂದ್ರೆ ನಾವು ಬೇಸಾಯದ ಖರ್ಚನ್ನು ಕಡಿಮೆ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನಾವು 1 ಎಕರೆ ಪ್ರದೇಶದಲ್ಲಿದ್ದಾಗ ನಾವು ಪ್ಲ್ಯಾನ್ ಮಾಡ್ಕೊಂಡು 1 ಎಕರೆದಲ್ಲಿ ಇದ್ದಾಗ ಸುಮಾರು ಒಂದು 50%, 1 ಎಕರೆದಲ್ಲಿ 50% ನಾವು ಈ ಕೃಷಿ ಬೆಳೆಗಳನ್ನು ಬೆಳಿಬೇಕು. ಸುಮಾರು ಅರ್ಧ ಎಕರೆದಲ್ಲಿ ನಾವೇನಂತಂದ್ರೆ ಒಂದು ಕೃಷಿ ಬೆಳೆಗಳನ್ನು ಬೆಳಿಬೇಕು. ಕಡಿಮೆ ಪ್ರದೇಶದಲ್ಲಿ ನಾವು ಆಡು ಸಾಗಾಣಿಕೆಗೆ, ಹೈನುಗಾರಿಕೆಗೆ, ಕುರಿ ಸಾಗಾಣಿಕೆಗೆ ಅಥವಾ ಮಲ ಸಾಗಾಣಿಕೆಗೆ, ಅಥವಾ ನಾವು ಸ್ವಲ್ಪ ಏರಿಯಾದಲ್ಲಿ ಮತ್ತು ಈ ಎರೆಹುಳ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಈ ಥರ ಆಮೇಲೆ ಸ್ವಲ್ಪ ಮೇವಿನ ಬೆಳೆಗಳಿಗೆ ಈ ಥರ ಮಾಡ್ಕೊಂಡ್ರೆ ನಾವು ಪೂರ್ತಿ ಪ್ರಮಾಣದ 1 ಎಕರೆವನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಂಡಾಗ್ತೈತಿ. ಹಾಗಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ದಂಗ್ತತಿ. ಯಾಕಂದರೆ ಇತ್ತೀಚಿನಲ್ಲಿ ಉದ್ಯೋಗ ಸಿಗೋದ ಭಾಳ ಕಷ್ಟ. ಸೊ ನಮ್ಮದು ಹಿಡುವಳಿ ಕಡಿಮೆ ಆಗ್ತಾ ಇದೆ, ರೈತರ ಹಿಡುವಳಿ ಕಡಿಮೆ ಆಗ್ತದೆ. ಉದ್ಯೋಗಗಳು ಯಾಕಂದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಅಥವಾ ಇವನ್ ಸಿಟಿ ಪ್ರದೇಶದಲ್ಲಿ ಏನಂತಂದ್ರೆ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಈ ಸಮಗ್ರ ಕೃಷಿ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ನಾವು ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೋದು. ಯಾಕಂದ್ರೆ ಅಲ್ಲಿ ಒಂದೇ ಬೆಳೆ ಇರೋಂಗಿಲ್ಲ. ಈಗ ನೀವು ಮೆಕ್ಕೆಜೋಳ ತಗೊಂಡು ತಿಳ್ಕರಿ, ಅದ್ರಲ್ಲಿ ಒಂದೇ ಬೆಳೆ ಇರ್ತದೆ. ಆ್ಯಕ್ಚುಲಿ ಒಂದು 30 ಆಳಾದ್ರೆ ಸಾಕು ಮೆಕ್ಕೆಜೋಳಕ್ಕೆ ಸ್ಟಾರ್ಟಿಂಗ್ ಬಿತ್ತನೆಯಿಂದ ಕಟಾವು ಮಾಡೋಕೆ ಹೋದ್ರೆ. ಅದೇ ನಾವು ಸಮಗ್ರ ಕೃಷಿ ತಗೊಂಡ್ರೆ 365 ದಿವಸನೂ ನಾವೇನಂದ್ರೆ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ನಿರಂತರವಾದ ದಿನದಿಂದ ಹಿಡಿದು ತಿಂಗಳಿಗೆ ಇರ್ಬೋದು, 2 ತಿಂಗಳಿಗೆ ಇರ್ಬೋದು, 3 ಹಿಂಗೆ ನಿರಂತರವಾದ ಆದಾಯ ಬರ್ತದೆ. ನಿರಂತರವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೋದು. ಅದಕ್ಕೋಸ್ಕರ ರೈತರು ತಪ್ಪದೇ ಈ ಸಮಗ್ರ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ನಾವು ಹೇಳ್ತೇವೆ, ನಮ್ಮ ಒಂದು ಕತ್ತಲಗೇರಿ ಫಾರ್ಮಲ್ಲಿ ಒಂದು ಸಮಗ್ರ ಕೃಷಿ ಯೋಜನೆ ಅಂತ ಇದೆ. ಸೊ ನಾವೊಂದು ರಿಸರ್ಚ್ 2.5 ಎಕರೆದಲ್ಲಿ ನಾವೊಂದು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ನೋಡಿದಾಗ ಈ 2.5 ಎಕರೆದಲ್ಲಿ ನಾವೇನಾದರೂ ಭತ್ತ ಬೆಳೆದರೆ ಸುಮಾರು 1 ವರ್ಷಕ್ಕೆ ನಾವು ಸುಮಾರಿಂದ 60,000 ರಿಂದ 70,000 ಬೆಳ್ಕೋಬೋದು. ಅದೇ ನಾವು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡ್ರೆ ಸುಮಾರು 1,90,000 ನಾವು ಆದಾಯನ ಪಡ್ಕೋಬೋದು. ಬರೀ 2.5 ಎಕರೆದಲ್ಲಿ ನಾವು ಸಮಗ್ರ ಕೃಷಿ ತಾಕಿನಲ್ಲಿ ಬರೀ ಭತ್ತ ಬೆಳೆದ್ರೆ 60,000 ಅಷ್ಟೇ ಆದಾಯ ಬರ್ತದೆ. ಉದ್ಯೋಗನ ಅಷ್ಟೇ 30-45 ಉದ್ಯೋಗ ದಿನಗಳನ್ನು ಸೃಷ್ಟಿ ಮಾಡ್ಕೋಬಹುದು. ಆದರೆ ನಾವು ಸಮಗ್ರ ಕೃಷಿಯಲ್ಲಿ ಬೆಳೆದ್ರೆ ಸುಮಾರು 1,90,000. ಸೊ ಅದಕ್ಕೋಸ್ಕರ ರೈತರು ಈ ಸಮಗ್ರ ಕೃಷಿಯನ್ನು ಅಳವಡಿಕೆ ಮಾಡ್ಬೋದು. ನಮ್ಮಲ್ಲಿದೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದರೆ ನಾವೆಲ್ಲ ಥರದ ಸಮಗ್ರ ಕೃಷಿಗೆ ಅನುಕೂಲವಾದಂತಹ ಎರೆಹುಳ ತಟ್ಟಿ ಇದೆ, ದ್ರವರೂಪದ ಗೊಬ್ಬರಗಳಂತ ಇದೆ, ಜೀವಾಮೃತ ಇರ್ಬೋದು, ಪಂಚಗವ್ಯ ಇರ್ಬೋದು, ಬಯೋಡೈಸ್ ಇದೆ, ಮತ್ತು ದನಕರುಗಳಿಗೆ ಬೇಕಾದಂಥ ಮೇವಿನ 8 ತಳಿಗಳಿದೆ. ಇಲ್ಲಿ ಮೇವಿನ ತಳಿಗಳಿದೆ, ಮತ್ತು ಸೈಲೇಜು ಇದೆ, ಮತ್ತು ಜೇನು ಸಾಗಾಣಿಕೆ ಇದೆ, ಮತ್ತು ಹೈಡ್ರೋಪೋನಿಕ್ಸ್ ಅಂತ ಇದೆ, ಮತ್ತು ಅಜೋಲೋ ಉತ್ಪಾದನೆ ಇದೆ, ಇವನ್ ಮೀನು ಸಾಗಾಣಿಕೆ ಇದೆ, ಇವನ್ ಕೃಷಿ ಹೊಂಡನೂ ಇದೆ. ಆಮೇಲೆ ನಾನಾ ಥರದ ಒಂದು ಏನಂತಂದ್ರೆ ಕೋಳಿಗಳಿದೆ, ಕಡಕನಾಥ ಇದೆ, ಅಸೀಲ್ ಇದೆ, ಅಂತ ಬೇರೆ ಬೇರೆ ಥರದ್ದು. ಆ್ಯಕ್ಚುಲಿ ಸಿಲ್ಕ್ ಅಂತ ಇದೆ, ಕೋಳಿ ಇದೆ, ಮತ್ತು ಇವನ್ ಕುರಿನೂ ಬನ್ನೂರು ಕುರಿ ಇದೆ. ಆನಂತರ ಹಸುನೂ ಇದೆ, ಲೋಕಲ್ ತಳಿದಂಥ ಹಸುನೂ ಸಹ ಏನಂತಂದ್ರೆ ಸಾಕೇವಿ. ಆಮೇಲೆ ಅದ್ರ ಜೊತೆಗೆ ನಾವೇನಂತಂದ್ರೆ ಸಸಿಗಳನ್ನು ತಯಾರಿಕೆ, ನರ್ಸರಿ ಅಂತ ಹೇಳ್ತಾರಲ್ಲ, ಸೊ ಆ ಸಸಿಗಳ ತಯಾರಿಕೆಯೂ ಸಹ ಇದೆ. ಸೊ ಹಾಗಾಗಿ ರೈತರು ಏನಂತಂದ್ರೆ ಈ ಎಲ್ಲ ಪದ್ಧತಿಗಳನ್ನು ಅಳವಡಿಕೆ, ಹೂವಿನ ಬೆಳೆಗಳು ಸಹ ಇದೆ, ಹಣ್ಣಿನ ಬೆಳೆಗಳು ಇದಾವು, ಎಲ್ಲ ಇವನ್ ಕೃಷಿ ಬೆಳೆಗಳಿದಾವು. ಸೊ ಈ ಥರ ಎಲ್ಲ ಬೆಳೆಗಳನ್ನು ಒಂದು ರೈತರು ಆಯ್ಕೆ ಮಾಡ್ಕೊಂಡ್ರೆ ಒಂದೇನಂದ್ರೆ ಅವರ ಜೀವನ ಮಟ್ಟ ಮತ್ತು ಅವರ ಆರ್ಥಿಕತೆಯನ್ನು ಹೆಚ್ಚಿಸಬಹುದು ಅಂತ ಹೇಳ್ತಾ, ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ,
ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಅದೇ ಥರವಾಗಿ ಹೇಳಿದೆ ನಿಮಗೆ, ಸಮಗ್ರ ಕೃಷಿಯಿಂದ ಬಹಳ ಲಾಭ ಇದೆ. ಅದೇ ಥರನಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸುಮಾರು ಒಂದು 2.5 ಎಕರೆದಲ್ಲಿಯೂ ಸಹ ಏನಂತಂದ್ರೆ ಕತ್ತಲಗಿರಿ ಥರ ನಮ್ಮ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿಯೂ ಸಹ ಏನಂದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡು ಇಲ್ಲಿಯೂ ಅಷ್ಟೇ ನಾವು ಒಂದು 2.5 ಎಕರೆದಲ್ಲಿ ಒಂದು ಏನಂತಂದ್ರೆ ನಮಗೆ ದ್ವಿದಳನವಾಗಿ ನಾವೇನಂತಂದ್ರೆ ತೊಗರಿಯನ್ನು ಬೆಳೆದಿದ್ದೇವೆ. ಮತ್ತು ಇನ್ನೊಂದು ಏನಂತಂದ್ರೆ ನಮಗೆ ಏಕದಳನಾಗಿ ರಾಗಿ, ಯಾಕಂದ್ರೆ ನಮಗೆ ಊಟಕ್ಕೆ ಭಾಳ ಇಂಪಾರ್ಟೆಂಟು. ಸೊ ರಾಗಿಯನ್ನು ಸಹ ನಾವು ಬೆಳೆದಿದ್ದೇವೆ. ಆ ರಾಗಿಯಲ್ಲಿ ಏನಂತಂದ್ರೆ ರಾಗಿಯ ಜೊತೆಗೆ ನಾವೇನಂತಂದ್ರೆ ರಾಗಿಯ ಜೊತೆಗೆ ನಾವು ಅಂತರ ಬೆಳೆಯಾಗಿ ನಂತರ ಬಾಳೆ, ಯಾಕಂದ್ರೆ ಹಣ್ಣಿನ ಬೆಳೆನೂ ಭಾಳ ಇಂಪಾರ್ಟೆಂಟು. ಸೊ ಬಾಳೆಯನ್ನು ಬೆಳೆದಿದ್ದೇವೆ. ಮತ್ತು ರಾಗಿ ಒಳಗೂ ಸಹ ಅಂದರೆ ರಾಗಿಯ ಜೊತೆಗೂ ಸಹ ಏನಂತಂದ್ರೆ ನಾವು ಅಡಿಕೆ ಬೆಳೆಯನ್ನು ಸಹ ಏನಂತಂದ್ರೆ ಬೆಳೆದಿದ್ದೇವೆ. ಮತ್ತು ತರಕಾರಿಯಾಗಿ ನಾವೇನಂತಂದ್ರೆ ಇಲ್ಲಿ ಮೆಣಸಿನ ಗಿಡನ ಹಚ್ಚಿದ್ದೇವೆ, ಟೊಮ್ಯಾಟೊನೂ ಇದೆ, ಇವನ್ ಅವರೇನೂ ಇದೆ. ಮತ್ತು ಈ ಥರ ಮತ್ತು ಈ ಒಂದು ಸಣ್ಣ ಪ್ರದೇಶದಲ್ಲಿ ನೋಡಿದರೆ ನಮಗೆ ಅಲಸಂದಿಯೂ ಸಹ ಇದೆ, ಮತ್ತು ಹೂವಿನ ಬೆಳೆ ಇದೆ, ನುಗ್ಗೆ ಇದೆ, ಮತ್ತು ಪಪ್ಪಾಯಿ ಇದೆ. ಈ ಥರ ನಮಗೇನಂತಂದ್ರೆ ಸಮಗ್ರವಾಗಿ ಒಬ್ಬ ಒಂದು ಫ್ಯಾಮಿಲಿ ಮಾರ್ಕೆಟಿಂದ ಏನು ತರದೆ ನಮ್ಮ ಹೊಲದಲ್ಲಿ ನಾವು ಬೆಳ್ಕೋಬೋದು. ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಯಾಕಂದ್ರೆ ರೈತರ ಆದಾಯವನ್ನು ಹೆಚ್ಚಿಸಬೇಕು, ನಿರಂತರ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಉತ್ತಮ ಮತ್ತು ಪೌಷ್ಟಿಕ ಆಹಾರ ಬೇಕಂದ್ರೆ ಈ ಥರ ನಾವೇನಂತಂದ್ರೆ ನಮ್ಮ ಒಂದು ಹೊಲದಲ್ಲಿ, ಯಾಕಂದರೆ ಕಡಿಮೆ ಇರುವುದರಿಂದ ಈ ಥರ ಎಲ್ಲವನ್ನು ಬೆಳೆಯನ್ನು ಮಾಡ್ಕೊಂಡ್ರೆ ನೋಡ್ರಿ, ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮ್ಗೆ ಹೇಳಿದೆ ಈ ಥರ ಬೆಳೆಗಳಿದೆ. ಅದ್ರ ಜೊತೆಗೆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳಿಗಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ ಎರೆಹುಳ ತಟ್ಟಿ ಇದೆ, ಇಲ್ಲಿ ಎರೆಹುಳ ಗೊಬ್ಬರನ ಮಾಡ್ತಾ ಇದ್ದೇವೆ ಆ್ಯಕ್ಚುಲಿ. ಸೊ ಎರೆಹುಳವನ್ನು ಉಪಯೋಗ ಮಾಡ್ತಾ ಇದ್ದಾವೆ. ಮತ್ತು ಇನ್ನೊಂದು ಏನಂದ್ರೆ ಕಾಂಪೋಸ್ಟ್ ಗೊಬ್ಬರವನ್ನು ಸಹ ಏನಂದ್ರೆ ತಯಾರು ಮಾಡ್ತಾ ಇದ್ದಾವೆ ಆ ಥರ. ಮತ್ತು ಏನಂತಂದ್ರೆ ಈಗ ಇಲ್ಲಿ ಜೀವಾಮೃತ ಅಂತ ಇದೆ, ಯಾಕಂದ್ರೆ ಭಾಳ ಇಂಪಾರ್ಟೆಂಟು. ನಾವೀಗ ತೋಟಗಾರಿಕೆ ಬೆಳೆಗಳಿಗಾಯಿತು, ಕೃಷಿ ಬೆಳೆಗಳಿಗಾಯಿತು, ಜೀವಾಮೃತ ಭಾಳ ಇಂಪಾರ್ಟೆಂಟ್. ಹೆಚ್ಚಿನ ಒಂದು ಮಣ್ಣಿನ ಗುಣಧರ್ಮ ಜೊತೆಗೆ ಬೆಳೆಗಳಿಗೆ ಕೀಟ ಮತ್ತು ರೋಗ ತಡೆಗೋ ಶಕ್ತಿ ಮತ್ತು ಬರವನ್ನು ತಡೆಗೋ ಶಕ್ತಿಯೂ ಸಹ ಬರ್ತದೆ. ಸೊ ಹಂಗಾಗಿ ನಾವು ಜೀವಾಮೃತವನ್ನು ಸಹ ಏನಂದ್ರೆ ತಯಾರು ಮಾಡ್ತಾ ಇದ್ದೇವೆ. ಮತ್ತು ನಾವು ಇವನ್ನು ಜೇನು ಸಾಗಾಣಿಕೆ ಪೆಟ್ಟಿಗೆಗಳನ್ನ ಇಟ್ಟಿರ್ತೇವಲ್ಲ ಸುತ್ತಮುತ್ತಲು. ಸೊ ಸುಮಾರು ನಾವು ಒಂದು ವರ್ಷಕ್ಕೆ ಈ ಒಂದು ಪೆಟ್ಟಿಗೆಯಿಂದ ಒಂದು 7 kg ಜೇನುತುಪ್ಪವನ್ನು ಪಡ್ಕೋಬೋದು. ಸೊ ಆ ಥರ ಪಡ್ಕೋಬೋದು. ಮತ್ತು ದನಕರುಗಳಿಗಾಗಿ ನಾವು ಒಂದು 8 ಥರದ ಮೇವಿನ ಬೆಳೆಗಳಿದೆ. ಅದ್ರ ಜೊತೆಗೆ ಸೈಲೇಜನ್ನು ಮಾಡ್ತಾ ಇದ್ದಾವೆ ಆ್ಯಕ್ಚುಲಿ. ಅದು ಭಾಳ ಚೆನ್ನಾಗಿ, ಯಾಕಂದ್ರೆ ಏನಂತಂದ್ರೆ ಈ ಒಂದು ಬೇಸಿಗೆ ಸಮಯದಲ್ಲಿ ನಮಗೆ ಹಸಿರು ಮೇವು ಸಿಗ್ತಾ ಇರೋಂಗಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಈ ಒಂದು ಸೈಲೇಜನ್ನು ತಯಾರು ಮಾಡಿಕೊಂಡು ಏನಂತಂದ್ರೆ ಹಾಕ್ತದ್ರಿಂದ ದನಗಳ ಒಂದು ತೂಕ ಇರ್ಬೋದು, ಅಥವಾ ಕುರಿ ಮತ್ತು ಕೋಳಿಯ ತೂಕ ಇರ್ಬೋದು, ಅಥವಾ ಹೆಚ್ಚಿನ ಹಾಲನ್ನು ಹಿಂಡುವಂಥ ಹಾಲನ್ನು ಸಹ ನಾವು ಹೆಚ್ಚಿನ ಹಾಲನ್ನು ಹಿಂಡ್ಕೋಬೋದು. ಈ ಥರ ನಾವು ದನಕರುಗಳಿಗಾಗಿ ಮತ್ತು ಕುರಿಗಾಗಿ ಏನಂತಂದ್ರೆ ನಾವೇನೋ ಸೈಲೇಜನ್ನು ತಯಾರು ಮಾಡೇವಿ. ಮತ್ತು ಹೈಡ್ರೋಪೋನಿಕ್ ಅಂತ, ಯಾಕಂದ್ರೆ ನಮಗೆ ಈಗ ರೈತರು ಏನಂತಂದ್ರೆ ಹಸು ಸಾಕಬೇಕಾಗತ್ತೆ, ಅಥವಾ ಕೋಳಿ ಏನಂದ್ರೆ ಕುರಿಯನ್ನು ಸಾಕಬೇಕಾಗ್ತದೆ. ಅವರಿಗೆ ನಮಗೆ ಸರಿಯಾದ ಜಾಗ ಇರೋಂಗಿಲ್ಲ, ಭೂಮಿ ಇರೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಹೈಡ್ರೋಪೋನಿಕ್ ಅಂತ ಬರ್ತದೆ. ಅದಕ್ಕೆ ಏನಂತಂದ್ರೆ ಬರೀ ನೀರನ್ನು ಉಪಯೋಗ ಮಾಡಿಕೊಂಡು ಆ ಬೆಳೆಯನ್ನು ಬೆಳಿಬೋದು. ಈಗ ಹೈಡ್ರೋಪೋನಿಕ್ ಹೆಂಗಂತಂದ್ರೆ ನಾವು 1 kg ಮೆಕ್ಕೆಜೋಳ ಹಾಕಿದರೆ 1 kg ಮೆಕ್ಕೆಜೋಳ ಹಾಕಿದರೆ 8 ದಿವಸಕ್ಕೆ 8 ರಿಂದ 10 kg ನಾವು ಹಸಿರು ಮೇವನ್ನು ಪಡ್ಕೋಬೋದು. 8 ದಿವಸಕ್ಕೆ ಸುಮಾರು 1 kg ನಾವು ಮೆಕ್ಕೆಜೋಳ ಹಾಕಿದರೆ ಸುಮಾರು 8 ದಿವಸಕ್ಕೆ 8 ರಿಂದ 10 kg ಹಸಿರು ಮೇವು ಮಾಡ್ಕೋಬೋದು. ಸೊ ಇದು ಒಂದು ಉತ್ತಮ ಗುಣಮಟ್ಟದ ಆಹಾರ ಆಗಿರ್ತದೆ. ಸೊ ನಾವು ಇದನ್ನು
ದನಕರಗಳಿಗೆ ಹಾಕೋದ್ರಿಂದ ದನಕರಗಳ ತೂಕಗಳು ಎಸ್ಪೆಷಲಿ ಏನಂದ್ರೆ ಈ ಒಂದು ಏನಂತಂದ್ರೆ ಕುರಿಗಳ ತೂಕ ಇರ್ಬೋದು, ಹಸುಗಳ ತೂಕ ಇರ್ಬೋದು, ಅಥವಾ ಹೆಚ್ಚಿನ ಹಾಲನ್ನು ಸಹ ಏನಂತಂದ್ರೆ ಪಡ್ಕೋಬೋದು ಈ ಥರ. ಮತ್ತು ಅದೇ ಥರ ಅಜೋಲವನ್ನು ಅಷ್ಟೇ, ನಾವು ಅಜೋಲವನ್ನು ನಾವೇನಂತಂದ್ರೆ ನಮ್ಮ ಈ ಒಂದು ಕುರಿ ಇರ್ಬೋದು ಮತ್ತು ನಮ್ಮ ಹಸುಗಳಿಗೆ ಒಂದು ಬುಟ್ಟಿ ತೌಡಿಗೆ ಸುಮಾರು ಒಂದು 1/4 kg 250 ಗ್ರಾಮನ್ನು ನಾವು ಏನಂತಂದ್ರೆ ಹಾಕೋದ್ರಿಂದ ಏನಾಗ್ತಂದ್ರೆ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಹಾಲು ಹಿಂಡೋದು ಜಾಸ್ತಿ, ಹಾಲು ಕೊಡೋದು ಕರೆಯೋದನ್ನು ಜಾಸ್ತಿ ಬರ್ತದೆ. ಸೊ ಆ ಥರ ಮತ್ತು ವಿವಿಧ ಥರದ ಕೋಳಿಗಳನ್ನು ಸಾಕೋದ್ರಿಂದ ಯಾಕೆಂದ್ರೆ ರೈತರಿಗೂ ಏನಂತಾರೆ ತೋರ್ಸಂಗೆ ಆಕತಿ, ಮತ್ತು ಅದರಿಂದಲೂ ಸಹ ನಾವು ಆದಾಯ ಪಡ್ಕೋಬೇಕಂತ ಬೇರೆ ಬೇರೆ ಥರದ ನಾವೇನಂತಂದ್ರೆ ಸಿಲ್ಕ್ ಅಂತ ಇದೆ, ಕಡಕ್ನಾಥ್ ಅಂತ ಒಂದು ಕೋಳಿನ ಸಾಕಿದ್ದೇವೆ, ಅಸೀಲ್ ಅಂತ ಮಾಡಿದ್ದೇವೆ, ಮತ್ತು ಗ್ರಾಮಪ್ರಿಯ ಅಂತ ಈ ಥರ ಒಂದು 4 ಥರದ ಏನಂತಂದ್ರೆ ನಾವು ಕೋಳಿಗಳನ್ನು ನಮ್ಮ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಿದ್ದೇವೆ. ಮತ್ತು ಅದೇ ಥರವಾಗಿ ಬನ್ನೂರು ಕುರಿ ಅಂತ ಬರ್ತದೆ ಆ್ಯಕ್ಚುಲಿ. ಸೊ ಅದು ಏನಂತಂದ್ರೆ ಅದನ್ನು ನಾವೇ ಸಾಕಿದ್ದೇವೆ ಆ್ಯಕ್ಚುಲಿ. ಸುಮಾರು ಅದು ಅಷ್ಟೇ ಒಂದು ಎವರೇಜ್ ಒಂದು ಬಂದಾಗ ಒಂದು 25ರಿಂದ 30 kg ನಮಗೆ ಅದರಿಂದ ಮಾಂಸವನ್ನು ಪಡ್ಕೋಬಹುದು. ಸೊ ನಾವು ಒಂದು ಈ ಏನಂತಂದ್ರೆ ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ರೈತರು ಬಂದು ನೋಡ್ಕೋಬಹುದು. ಎಲ್ಲ ಥರದ ಸಮಗ್ರ ಕೃಷಿಗೆ ಬೇಕಾದಂತಹ ಏನಂತಂದ್ರೆ ಕಾಂಪೋನೆಂಟ್ಸ್ ಅಂತ ಹೇಳ್ತಾರಲ್ಲ ಅವು ಎಲ್ಲ ನಮ್ಮ ಇದರಲ್ಲಿ ಸಿಗ್ತಿದೆ. ಮತ್ತು ಇನ್ನೊಂದು ಮತ್ತು ಆದಾಯ ಪಡ್ಕೊಳ್ಳೋಕ್ಕೋಸ್ಕರ ನಾವೇನಂತಂದ್ರೆ ನರ್ಸರಿಯಲ್ಲಿಯೂ ಸಹ ಏನಂತಂದ್ರೆ ನಾವು ಸಸಿಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಸಸಿಗಳು ಏನಂತಂದ್ರೆ ಬಾಳೆ ಸಸಿ ಇರ್ಬೋದು, ಅಥವಾ ಮಾವಿನ ಸಸಿ ಇರ್ಬೋದು, ಬೇರೆ ಬೇರೆ ಥರದ ಹೂವಿನ ಸಸಿಗಳಿರ್ಬೋದು, ಅಥವಾ ತೆಂಗು ಸಸಿ ಇರ್ಬೋದು, ಅಡಿಕೆ ಸಸಿ ಇರ್ಬೋದು. ಈ ಥರ ಏನಂತಾರೆ ಆ ಸಸಿಗಳನ್ನು ಸಹ ಏನಂತಾರೆ ನಾವು ತಯಾರು ಮಾಡ್ತೇವೆ. ಸೊ ಅದಕ್ಕೋಸ್ಕರ ರೈತರಿಗೆ ತಾವು ನಿರಂತರ ಆದಾಯ ಸೃಷ್ಟಿ, ಕಡಿಮೆ ಪ್ರದೇಶದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ, ಹೆಚ್ಚಿನ ಉದ್ಯೋಗ ಸೃಷ್ಟಿಗಾಗಿ ಈ ಒಂದು ಸಮಗ್ರ ಕೃಷಿಯನ್ನು ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗ್ತದೆ. ಮತ್ತು ಇನ್ನೂ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಾದರೆ ನನ್ನ ಒಂದು ಈ ಮೊಬೈಲ್ ನಂಬರ್ಗೆ ಕರೆ ಮಾಡ್ಬೋದು. 94490692774ಗೆ ಕರೆ ಮಾಡ್ಬೋದು. ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ರುದ್ರೇಗೌಡ ಸರ್ ಅವರು ಹೇಳ್ತಾಯಿದ್ರು, ಈಗ ನಾವು ಏಕ ಬೆಳೆ ಪದ್ಧತಿ ಅಂತ ಮಾಡಿದಾಗ ಯಾವುದೇ ಒಂದು ಕಾರಣಕ್ಕೆ ವಾತಾವರಣದ ಏರುಪೇರಿಂದಾಗಿಯೋ ಅಥವಾ ರೋಗ ಕೀಟಗಳ ಸಮಸ್ಯೆಯಿಂದಾಗಿಯೋ ಏನಾದರೂ ಒಂದು ಬೆಳೆ ನಷ್ಟ ಆದರೆ ನಮ್ಗೆ ಕಂಪ್ಲೀಟಾಗಿ ಆದಾಯ ಹೋಗಿಬಿಡುತ್ತೆ, ನಾವು ಮಾಡಿರುವಂಥ ಶ್ರಮ ಎಲ್ಲ ವ್ಯರ್ಥ ಆಗಿಬಿಡತ್ತೆ ಅಂತ ಹೇಳ್ತಾಯಿದ್ರು. ಅಟ್ಲೀಸ್ಟ್ ಒಂದು 2ರಿಂದ 3 ಬೆಳೆ, ಅಟ್ಲೀಸ್ಟ್ ಅಂತರ ಬೆಳೆಯಾಗಿ ಆದರೂ ಅಥವಾ ಮಿಶ್ರ ಬೆಳೆಯಾಗಿಯೋ ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿದ್ದೇ ಆದಲ್ಲಿ ನಮಗೆ ಅದರದ್ದು ತೊಂದರೆಗಳು ಕಡಿಮೆ, ಲಾಸ್ ಕಡಿಮೆ ಆಗುತ್ತೆ. ಎಡಿಷ್ನಲ್ ಇನ್ಕಮ್ ಆಗಿ ಇಲ್ಲಿ ನಾವು ಯಾವ ರೀತಿ ಒಂದು ಇಲ್ಲಿ ಪ್ರಾತ್ಯಕ್ಷಿಕ ಘಟಕದಲ್ಲಿ ನರ್ಸರಿ ಯಾವ ರೀತಿ ಮಾಡಿದ್ದೀವಿ ಆ ರೀತಿ ರೈತರು ಕೂಡ ಮಾಡಿದ್ದೇ ಆದಲ್ಲಿ ಈ ರೀತಿ ಒಂದು ಸಮಗ್ರ ಕೃಷಿ ಪದ್ಧತಿಯಿಂದ ಉತ್ತಮವಾದ ಆದಾಯವನ್ನು ಗಳಿಸ್ಬೋದು ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.